ಶ್ರೀ ದೊಡ್ಡ ಗಣಪತಿ ದೇವಸ್ಥಾನ ಇದು ಬೆಂಗಳೂರಿನ ಬಸವನಗುಡಿಯಲ್ಲಿ ಬರುತ್ತೆ. ಸೊ ನಾವು ಈ ಪ್ಲೇಸಿಗೆ ವಿಸಿಟ್ ಮಾಡಿದ್ವಿ ಟೆಂಪಲ್ಗೆ. ನೀವು ನೋಡ್ತಿರ್ಬೋದು ನೋಡಿ, ಶ್ರೀ ದೊಡ್ಡ ಗಣಪತಿ ದೇವಸ್ಥಾನ ಬಸವನಗುಡಿ. ಆದರೆ ಒಳಗಡೆ ಮಾತ್ರ ವಿಡಿಯೋಗೆ ಅವಕಾಶ ಇರಲಿಲ್ಲ, ಫೋಟೋ ಕೂಡ ತೆಗಿತಾ ಇರಲಿಲ್ಲ. ದೊಡ್ಡ ಗಣಪತಿ ಅನ್ನುವ ಹೆಸರಿಗೆ ತಕ್ಕ ಹಾಗೆ ಗಣಪತಿ ಕೂಡ ಅಷ್ಟೇ ತುಂಬ ದೊಡ್ಡದಾಗಿತ್ತು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಕಲ್ಲಿನಿಂದ ಕೆತ್ತಲ್ಪಟ್ಟಿರುವಂಥದ್ದು ಇದು ಗಣಪತಿ. ಹಾಗಾಗಿ ತುಂಬ ಜನ ರಶ್ ಕೂಡ ಇದ್ದರು. ಆಮೇಲೆ ಒಳಗಡೆನೂ ಅಷ್ಟೇ ವೀಡಿಯೋಸ್ ಏನು ಮಾಡೋದಕ್ಕಿರಲಿಲ್ಲ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಒಳಗಡೆ ದೇವರು ಇಷ್ಟು ಇಲ್ಲಿ ತನಕ ಮಾತ್ರ ವೀಡಿಯೋಗಳಿಗಿತ್ತು. ಒಳಗಡೆ ಯಾರೂ ಫೋಟೋಸ್ ತೆಗಿತಿರಲಿಲ್ಲ, ಹಾಗಾಗಿ ನಾನು ಕೂಡ ತೆಗೆದಿಲ್ಲ. ಸೊ ಅಲ್ಲಿಂದ ಮುಂದೆ ಅಂದರೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ದೊಡ್ಡ ಬಸವಣ್ಣ ದೇವಸ್ಥಾನ ಅಂತೇಳಿ. ಅಲ್ಲೇ ಪಕ್ಕದಲ್ಲಿರುವಂಥದ್ದು ಬಸವನಗುಡಿಯಲ್ಲೇ. ನೀವೀಗ ದೊಡ್ಡ ಗಣಪತಿ ದೇವಸ್ಥಾನ ಏನು ನೋಡಿರ್ತೀರಲ್ವ, ಅದರ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ. ಏನು ಬೈಕಲ್ಲೆಲ್ಲ ಹೋಗಬೇಕು ಅಂತ ಏನಿಲ್ಲ, ಅದರ ಪಕ್ಕದಲ್ಲೇ ಇದೆ, ನಮ್ಗೆ ಕಾಣಿಸುತ್ತೆ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನ ಅಂಥೇಳಿ. ಅಲ್ಲೇ ಪಕ್ಕದಲ್ಲೇ ಇರುವಂಥದ್ದು. ಸೊ ಆ ದೇವಸ್ಥಾನಕ್ಕೂ ಕೂಡ ನಾವು ವಿಸಿಟ್ ಮಾಡಿದ್ವಿ. ಈ ಪ್ಲೇಸಲ್ಲಿ ಅಷ್ಟೊಂದೇನು ರಶ್ ಗೊತ್ತಾಗ್ತಾ ಇರಲಿಲ್ಲ, ಯಾಕಂತಂದರೆ ಜನ ಹೋಗ್ತಾ ಬರ್ತಾಯಿದ್ರು, ಸ್ವಲ್ಪ ಜಾಗ ಇತ್ತು. ಬಟ್ ದೊಡ್ಡ ಗಣಪತಿ ದೇವಸ್ಥಾನ ಒಳಗಡೆ ಚಿಕ್ಕದೇ ಆಗಿರೋದ್ರಿಂದ ಜನ ಸ್ವಲ್ಪ ಜಾಸ್ತಿ ಇದ್ದಾರೆ ಅಂತ ಅನಿಸ್ತಾ ಇತ್ತು. ಸ್ವಲ್ಪ ರಶ್ಶು ಕೂಡ ಇತ್ತು. ಮಗಳಿಗಂತೂ ತುಂಬಾ ಖುಷಿ ಆಗ್ತಾಯಿದ್ಲು. ಅವಳಂತೂ ಫುಲ್ಲು ಖುಷಿ ಪಡ್ತಾನೇ ಇದ್ಲು. ಅವಳು ಮತ್ತೇನು ಬೇರೆ ಕಡೆ ಹೋಗೋಣ ಅಂತಲೇ ಹೇಳ್ತಾ ಇದ್ಲು. ಅಂದರೆ ನಾವು ಮಾರ್ನಿಂಗ್ 9:30 9:45 ಆಗಿದೆ ಹೊರಟಿರಬೇಕಾದ್ರೆ. ಸೊ ಬೈಕಲ್ಲೇ ಹೋಗಿದ್ದು ನಾವು. ಹಾಗಾಗಿ ಅವಳಿಗಂತೂ ತುಂಬಾ ಖುಷಿ ಆಗ್ತಾಯಿದ್ಲು, ತುಂಬಾ ಅವಳು ಎಂಜಾಯ್ ಮಾಡ್ತಾಯಿದ್ಲು. ಮತ್ತು ನಾವು ಬೇರೆ ಕಡೆಗೆ ಹೋಗೋಣ ಅಂತಲೂ ಹೇಳ್ತಾ ಇದ್ಲು. ಇಲ್ಲೆಲ್ಲ ಸೈಡ್ನಲ್ಲೆಲ್ಲ ಮಾರಾಟ ಮಾಡ್ತಾ ಇರ್ತಾರೆ, ಏನೆಲ್ಲ ತಗೋಬೇಕು. ಆಮೇಲೆ ಸೈಡ್ನಲ್ಲೆಲ್ಲ ಸ್ಟ್ಯಾಚು ಎಲ್ಲ ಹಾಕಿದ್ದಾರೆ, ಈ ಹಸುವಿದಿರ್ಬೋದು, ಆಮೇಲೆ ಮನುಷ್ಯರದ್ದು ಅದೆಲ್ಲ ಸೈಡ್ನಲ್ಲಿ ನಮಗೆ ಕಾಣಸಿಗುತ್ತೆ. ಪ್ರಾಣಿಗಳದಷ್ಟೇ, ಸಿಂಹ, ಹುಲಿ ಇದರದ್ದೆಲ್ಲ ಸ್ಟ್ಯಾಚು ಥರ ಎಲ್ಲ ಮಾಡಿ ಹಾಕಿದ್ದಾರೆ ಆ ಸೈಡು ಈ ಸೈಡೆಲ್ಲ. ಸೊ ಇದು ಬಂದು ದೊಡ್ಡ ಬಸವಣ್ಣ ದೇವಸ್ಥಾನ. ಇಲ್ಲೂ ವೀಡಿಯೋಗಳಿಗೆ ಅವಕಾಶ ಇರಲಿಲ್ಲ, ಬಟ್ ದೂರದಲ್ಲಿ ವೀಡಿಯೋ ಮಾಡ್ಬೋದಿತ್ತು, ಜನ ಏನು ಇರಲಿಲ್ವಲ್ಲ, ಹಾಗಾಗಿ ದೂರದಲ್ಲಿ ವೀಡಿಯೋ ಮಾಡಿದ್ದೆ. ಬಟ್ ಏನು ಗೊತ್ತಾ, ವೀಡಿಯೋ ಮಾಡಬೇಡಿ ಅಂತ ಅವ್ರು ಹೇಳ್ತಾರೆ. ಆದರೆ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಎಲ್ಲರೂ ವೀಡಿಯೋಗಳನ್ನೆಲ್ಲ ಹಾಕಿರ್ತಾರೆ. ಸೊ ಇನ್ನು ಮುಂದೆ ದೇವಸ್ಥಾನಗಳಿಗೆ ಹೋದಾಗ ಯೂಟ್ಯೂಬಿಗೆ ವೀಡಿಯೋ ಹಾಕ್ತೇನೆ ಅಂತ ಕೇಳಿ ನೋಡಬೇಕು ಅವ್ರ ಹತ್ರ ಏನು ಮಾಡ್ತಾರೆ ಅಂತೇಳಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ಸಿಗುತ್ತೆ, ಅವರಿಗೆಲ್ಲ ಅವಕಾಶ ಕೊಡ್ತಾರೆ. ಬಟ್ ಇಲ್ಲಿ ನಾವು ವೀಡಿಯೋ ಮಾಡಿದಾಗ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದು ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನ ನೋಡಿ. ಈಗ ಒಳಗಡೆ ನಾವು ಹೋಗ್ತಾ ಇದ್ದೇವೆ. ಇದು ಏನು ಅಂತ ಅಂದರೆ ಫೇಮಸ್ ದೇವಸ್ಥಾನ ಆಯಿತಾ. ಈ ದೊಡ್ಡ ಗಣಪತಿ ದೇವಸ್ಥಾನ ಹೌದು, ಹಾಗೆಯೇ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನ ಕೂಡ ಹೌದು. ಇದು ಎರಡು ಕೂಡ ತುಂಬಾ ಫೇಮಸ್ಸು ಬೆಂಗಳೂರಲ್ಲಿ, ಬಸವನಗುಡಿಯಲ್ಲಿ ಬರುವಂಥದ್ದು ಇದು. ಹಾಗೆಯೇ ಬಸವನಗುಡಿಯಲ್ಲಿ ಹಲವಾರು ಟೆಂಪಲ್ಗಳಿದೆ, ಅದರದ್ದು ಕೂಡ ನಾನು ಇದರಲ್ಲಿ ನಿಮಗೆ ತೋರಿಸ್ತೀನಿ, ಅಲ್ಲೆಲ್ಲ ಹಾಕಿದ್ದಾರೆ. ಸೊ ಹಾಗಾಗಿ ಈಗ ನಾನು ಒಳಗಡೆ ವೀಡಿಯೋವನ್ನು ಮಾಡಬೇಕು ಅಂತ ನಾನು ದೂರದಿಂದನೇ ಮಾಡ್ತಾಯಿದ್ದೆ. ಮತ್ತು ಕೆಲವರೆಲ್ಲ ಅಲ್ಲೇ ಮಾಡ್ತಾಯಿದ್ರು, ಹಾಗಾಗಿ ಅಲ್ಲಿ ಹೇಳ್ತಾಯಿದ್ರು ವೀಡಿಯೋ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಕೆಲವರೆಲ್ಲ ತುಂಬ ಅಲ್ಲೇ ವೀಡಿಯೋ ಮಾಡ್ತಾಯಿದ್ರು, ಬಟ್ ನಾನು ದೂರದಿಂದ ಮಾಡೋಣ ಅಂತ ದೂರದಿಂದನೇ ಮಾಡ್ತಾಯಿದ್ದೆ. ಇದು ಕೂಡ ಅಷ್ಟೇ ದೊಡ್ಡ ಬಸವಣ್ಣ. ಏನು ಅಂತಂದರೆ ನಂದಿ. ಇದು ಏನು ಅಂತ ಹೇಳಿದರೆ ಕಲ್ಲಿನಿಂದನೇ ಕೆತ್ತಲ್ಪಟ್ಟಿರುವಂಥದ್ದು. ಇದು ಕೂಡ ಕಲ್ಲಿನಿಂದನೇ ಕೆತ್ತನೆ ಮಾಡಿರುವಂಥದ್ದು. ಸೊ ಇದು ಏನು ಅಂತಂದರೆ ಎರಡನೇ ಅತಿ ದೊಡ್ಡ ನಂದಿ ವಿಗ್ರಹ, ಅಂದರೆ ಎರಡನೇ ಅತಿ ದೊಡ್ಡ ಇದು ದೊಡ್ಡ ಬಸವಣ್ಣ. ಯಾಕಂತಂದರೆ ನಾನು ಆಮೇಲೆ ತೋರಿಸ್ತೀನಿ ಇದರಲ್ಲೇ ವೀಡಿಯೋದಲ್ಲೇ. ನಾನು ಅದರ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೇನೆ, ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ, ಏನಕ್ಕೆ ಇಲ್ಲಿ ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಎಲ್ಲನೂ ಡೀಟೇಲ್ಸ್ ಕೂಡ ಇದೆ. ಸೊ ಇವಾಗ ಸ್ವಲ್ಪ ಹತ್ತಿರದಲ್ಲಿ ಹೋಗಿ ಮಾಡ್ತಾ ಇದ್ದೀನಿ ನೋಡಿ, ಮತ್ತು ಸ್ವಲ್ಪ ಝೂಮ್ ಮಾಡಿದೆ ನಾನು. ಈ ಥರ ಏನಕ್ಕೆ ವೀಡಿಯೋಸ್ ಮಾಡ್ತೀವಿ ಅಂತ ಅಂದರೆ, ತುಂಬ ಜನರಿಗೆ ಈ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಅವಕಾಶ ಸಿಗಲ್ಲ, ಅಥವಾ ತುಂಬ ದೂರದಲ್ಲಿ ಇರ್ತಾರೆ ಅಂಥವರು ಸ್ವಲ್ಪ ಅಂದರೆ ವೀಡಿಯೋ ನೋಡಿದಾಗ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕಾಗಿ ಹಿಂದಿನ ಬದಿಯಲ್ಲಿ ಸ್ವಲ್ಪ ವೀಡಿಯೋವನ್ನು ಮಾಡಿದ್ದೇನೆ ನೋಡಿ. ಹಿಂದಿನ ಬದಿಯಲ್ಲಿ ಯಾವ ಥರ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲೇ ಒಂದು ಶಿವನ ವಿಗ್ರಹ ಕೂಡ ಇದೆ, ಯಾಕಂದರೆ ಶಿವನ ವಾಹನ ನಂದಿ. ಸೊ ಹಾಗಾಗಿ ಅಲ್ಲೇ ಹಿಂದಗಡೆ ಒಂದು ಶಿವನ ವಿಗ್ರಹ ಕೂಡ ಇದೆ.
ನಾವಂತೂ ಕೇಳೋದೇ ಬೇಡ. ಬೆಂಗಳೂರಿನ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಫುಲ್ಲು ರಶ್ ಆಗಿರುತ್ತೆ. ಅಂದರೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ವಿಸಿಟ್ ಮಾಡೇ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಪ್ರದೋಷದ ಮಹತ್ವ, ಅದರಲ್ಲಿ ನಂದೀಶ್ವರನ ಪ್ರಾಮುಖ್ಯತೆ ಏನು ಅಂತೇಳಿ. ಹಿಂದೆ ದೇವತೆಗಳು ಮತ್ತು ಅಸುರರು ಸಮುದ್ರ ಮಥನ ಮಾಡುವ ಸಮಯದಲ್ಲಿ ಅಮೃತದ ಜೊತೆಗೆ ಹಾಲಾಹಲ ಅಂದರೆ ವಿಷವು ಸಮುದ್ರದಿಂದ ಹೊರಬಂದು ಸಮಸ್ತ ಭೂಲೋಕವನ್ನು ನಾಶ ಮಾಡ್ತಾ ಇತ್ತು. ಇದನ್ನು ನೋಡಿದ ದೇವತೆಗಳು ಅಸುರರು ಭಯಭೀತಿಗೊಂಡು ಪರಮೇಶ್ವರನ ಆವಾಸ ಸ್ಥಾನರಾದ ನೋಡಿ, ಅದಲ್ಲಿ ಹೋಯ್ತು ನೋಡಿ. ಅಂದರೆ ಸ್ವಲ್ಪ ವೀಡಿಯೋ ನಾನು ಇದು ಮಾಡಿರೋದಲ್ವ, ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನು ಮಾಡಿದ್ದೆ ನಾನು. ಅದನ್ನು ಓದಬೇಕಾದ್ರೆ ಈ ಥರ ಫೋಟೋಸ್ ಏನಾದರೂ ಇಟ್ಕೊಂಡು ಓದಬೇಕಷ್ಟೇ. ಸೊ ನಿಮಗೆ ಓದೋಕ್ಕಾದರೆ ಖಂಡಿತವಾಗ್ಲೂ ನೀವು ಅದನ್ನು ಪಾಸ್ ಮಾಡಿ ಇಟ್ಕೊಂಡು ಓದಿ, ಗೊತ್ತಾಗುತ್ತೆ ಅವಾಗ ಏನಕ್ಕೆ ಈ ಒಂದು ಇದನ್ನು ಕಟ್ಟಿರೋದು ಅಂತೇಳ್ಬಿಟ್ಟು. ಹಾಗಾಗಿ ಇದು ಏನಕ್ಕೆ ಈ ಘಟನೆ ಸಂಜೆ 4ರಿಂದ 6 ಪ್ರದೋಷ ಸಮಯದಲ್ಲಿ ನಡೆಯುತ್ತದಂತೆ. ಸೊ ನೋಡಿ, ಒಂದೊಂದು ದೇವಸ್ಥಾನಗಳಿಗೂ ಒಂದೊಂದು ಅದರದ್ದೇ ಆದ ಮಹತ್ವ ಕೂಡ ಇರುತ್ತೆ, ಅದರದ್ದೇ ಆದ ಇತಿಹಾಸ ಕೂಡ ಅದಕ್ಕೆ ಇರುತ್ತೆ. ಶಿವನ ಮನಸ್ಸನ್ನು ಅರ್ಥ ಮಾಡಿಕೊಂಡ ನಂದೀಶ್ವರನು ತನ್ನ ನಾಲಿಗೆಯನ್ನು ಬೃಹದಾಕಾರವಾಗಿ ಹೊರಚಾಚಿ ದೇವಗಣಗಳಿಗೆ ನೆರಳನ್ನು ನೀಡುತ್ತಾನೆ. ಅಷ್ಟರಲ್ಲಿ ಶಿವನು ಹಾಲಾಹಲವನ್ನು ಸೇವಿಸಿ ತನ್ನ ಕಂಠದಲ್ಲಿ ಇರಿಸಿಕೊಂಡು ಜಗತ್ತನ್ನು ರಕ್ಷಿಸುತ್ತಾನೆ. ಸೊ ನೋಡಿ, ಈ ಥರ ಇದರಲ್ಲಿ ಮಹತ್ವವನ್ನು ಬರೆದು ಹಾಕಿದ್ದಾರೆ. ಹಾಗೆಯೇ ಶ್ರೀ ದೊಡ್ಡ ಬಸವಣ್ಣ ದೇವಾಲಯದ ಇತಿಹಾಸ ಕೂಡ ಇದೆ, ಗೊತ್ತಾಯ್ತಾ? ಇತಿಹಾಸ, ಇದರ ಇತಿಹಾಸ ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಭಾರತದ ಅಂದರೆ ಇಡೀ ವಿಶ್ವದಲ್ಲಿಯೇ 2ನೇ ಅತಿ ದೊಡ್ಡ ನಂದಿ ವಿಗ್ರಹ ಬಸವಣ್ಣ. ಅಂದರೆ ಇದು ಫಸ್ಟ್ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೂ, ಮೊದಲನೆಯದು. ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಸೊ ನಿಮಗೆ ಓದೋಕ್ಕಾದರೆ ಪಾಸ್ ಮಾಡಿಬಿಟ್ಟು ಇದನ್ನು ಓದಿ, ಗೊತ್ತಾಗುತ್ತೆ ಆಗ. ಇಲ್ಲಿ ನೋಡಿ, ಎಂಡಲ್ಲಿ ಬರೆದಿದ್ದಾರೆ ಈ ಥರ ವಿಶೇಷ ದಿನಗಳು, ಅಂದರೆ ಶಿವರಾತ್ರಿ ಟೈಮಲ್ಲೆಲ್ಲ ಹಬ್ಬಗಳೆಲ್ಲ ಇರುತ್ತೆ. ಇಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ನೋಡಿ, ಎಷ್ಟು ಉದ್ದ ಇದೆ, ಎತ್ತರ ಇದೆ ಅಂತೇಳಿ ನೋಡಿ. 12 ಅಡಿ ಎತ್ತರ ಇದೆ, 21 ಅಡಿ ಉದ್ದ ಇದೆ, 8 ಅಡಿ ಅಗಲ ಇದೆ. ದಕ್ಷಿಣ ಭಾರತದ 4 ಏಕಶಿಲಾ, ಇದರಲ್ಲಿ ಇದು 2ನೇಯದು. ಹಾಗೇನು ಇಲ್ಲಿ ನೋಡಿ, ಸಂರಕ್ಷಿಸಲ್ಪಟ್ಟ ಪ್ರಾಚೀನ ಸ್ಥಳ ವಸ್ತು ಅಂತೇಳಿ ಏನೋ ಇದು ಮಾಡಿ ಹಾಕಿದ್ದಾರೆ. ಸೊ ನಾನು ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಹೇಳ್ತಾ ಇದ್ದೇನೆ. ಬಟ್ ಏನು ಅಂತ ಅಂದರೆ, ನೀವು ಅಲ್ಲಿಗೆ ಹೋಗಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಇನ್ನು ಕೆಲವರಿಗೆ ಹೋಗೋದಿಕ್ಕೆ ಆಗಲ್ಲ, ಆದರೂ ನಾನು ಒಂದು ಚಿಕ್ಕ ವಿಡಿಯೋ ಮಾಡಿ ಇದರಲ್ಲಿ ನಾನು ಹಾಕಿರೋದು, ಓಕೆನಾ? ಸೊ ಇಲ್ಲಿ ನೋಡಿ, ಶ್ರೀ ದೊಡ್ಡ ಬಸವೇಶ್ವರ ದೇವಸ್ಥಾನ ಬೆಂಗಳೂರು, ಇಲ್ಲಿ ಕೂಡ ಏನು ಬರೆದು ಹಾಕಿದ್ದಾರೆ ನೋಡಿ. ದೇವಾಲಯದ ಹಿಂಭಾಗದಲ್ಲಿ ಮೊದಲು ನೀರಿನ ಕೊಳ ಇತ್ತು ನೋಡಿ. ದೇವಾಲಯದ ಈಗ ಅದು ಕೊಳ ಎಲ್ಲ ಏನಿಲ್ಲ, ಮೊದಲಿತ್ತಂತೆ, ಇವಾಗ ಏನಿಲ್ಲ. ಹಾಗೆಯೇ ಬಸವಣ್ಣನ ಪಾದಗಳ ಬಳಿ ಶಾಸನ ಕೂಡ ಇದೆ, ಅದನ್ನು ನಾವು ಗಮನಿಸಲೇ ಇಲ್ಲ. ಆಮೇಲೆ ಇಲ್ಲಿಗೆ ಬಂದ ನಂತರ ನಮ್ಗೆ ಗೊತ್ತಾಗಿದ್ದು, ಅಂದರೆ ನಾವು ಫಸ್ಟ್ ಓದಿರಲಿಲ್ಲ ಇದನ್ನು, ಹಾಗಾಗಿ. ಬಟ್ ಕಾಲಿನ ಭಾಗದ ಹತ್ರ ಅಂದರೆ ಬಸವಣ್ಣನ ಪಾದಗಳ ಬಳಿ ಶಾಸನ ಕೂಡ ಇದೆ. ನಿಜವಾಗ್ಲೂ ಹೇಳಬೇಕಂದ್ರೆ ಬೆಂಗಳೂರಿನ ತುಂಬ ಟೆಂಪಲ್ಗಳಲ್ಲಿ ಶಾಸನಗಳಿದೆ, ಆಯಿತಾ? ಹಳೆಯ ಕಾಲದ ಶಾಸನಗಳೆಲ್ಲ ನಾನು ನಿಮಗೆ ಒಂದು ವೀಡಿಯೋಸ್ ಕೂಡ ಹಾಕಿದ್ದೆ, ಪಂಚಲಿಂಗ ನಾಗೇಶ್ವರ ದೇವಾಲಯ ಅಂತ, ಅದು ಬೇಗೂರಿನಲ್ಲೇನೋ ಬರುತ್ತೆ. ಸೊ ಅಲ್ಲಿಯೂ ಕೂಡ ಅಷ್ಟೇ, ಅದಕ್ಕೂ ಕೂಡ ಹಳೆಯ ಒಂದು ಏನು ಅಂತಂದರೆ ಶಾಸನಗಳು ತುಂಬಾ ಇದೆ ನೋಡಿ. ಟೋಟಲ್ ಟ್ರಾವೆಲ್ ಡಿಸ್ಟೆನ್ಸ್ ಓನ್ಲಿ 3.5 ಕಿಲೋಮೀಟರ್ಸ್. ವಿಸಿಟ್ 16 ಪ್ಲೇಸ್ ಇದೆ, ನಂಬರ್ ಆಫ್ ಪ್ಲೇಸಸ್ ಟು 16 ಪ್ಲೇಸಿಗೆ ನೀವು ವಿಸಿಟ್ ಮಾಡ್ಬೋದು. ಅಂದರೆ ಜಸ್ಟ್ 3.5 ಕಿಲೋಮೀಟರ್ ಅಷ್ಟರ ಒಳಗಡೆನೆ ನಿಮಗೆ 16 ಟೆಂಪಲ್ಗಳು ಈ ಒಂದು ಬಸವನ ಗುಡಿಯಲ್ಲಿ ನಿಮಗೆ ಸಿಗುತ್ತೆ, ಓಕೆನಾ? ಮತ್ತು ಅಲ್ಲಿಯೇ ನಿಮಗೆ ಚಿಕ್ಕ ಟೆಂಪಲ್ಗಳು ಎಲ್ಲನೂ ಇದೆ. ಅಲ್ಲಲ್ಲಿ ಹನುಮಂತನ ಗುಡಿ, ಹಾಗೆಯೇ ನಾಗನ ಗುಡಿ, ಈ ಥರ ಚಿಕ್ಕ ಟೆಂಪಲ್ಗಳು ಕೂಡ ನಿಮಗೆ ತುಂಬಾ ಸಿಗುತ್ತೆ. ಆಮೇಲೆ ಕಾಳಹಸ್ತಿ, ತಿರುಪತಿಯ 2ನೇಯ ಕಾಳಹಸ್ತಿ ದೇವಸ್ಥಾನ ಕೂಡ ಇಲ್ಲೇ ಸಿಗುತ್ತೆ. ಅದೆಲ್ಲ ನಾನು ಅಲ್ಲಿ ವೀಡಿಯೋ ಮಾಡಲಿಲ್ಲ, ಯಾರೂ ಮಾಡ್ತಾ ಇರಲಿಲ್ಲ, ಅಂದರೆ ಚಿಕ್ಕ ದೇವಸ್ಥಾನಗಳು, ಬಟ್ ನಾನು ಅದೆಲ್ಲ ವೀಡಿಯೋಸ್ ಮಾಡಿರಲಿಲ್ಲ. ತುಂಬಾ ಸಿಗುತ್ತೆ ಅಲ್ಲಿ ಹತ್ರದಲ್ಲಿ ನಮಗೆ. ಸೊ ಅಂದರೆ ಅದು ಅಷ್ಟೊಂದೇನು ಫೇಮಸ್ ದೇವಸ್ಥಾನಗಳೇನಲ್ಲ, ಬಟ್ ಅಲ್ಲಲ್ಲಿ ಕಟ್ಟಿರೋದು, ಅದು ನಮಗೆ ಅಲ್ಲಲ್ಲಿ ಕಾಣಸಿಗ್ತಾ ಹೋಗುತ್ತೆ. ತುಂಬಾ ಇದೆ ದೇವಸ್ಥಾನಗಳು ಕೂಡ. ಸೊ ಹಾಗಾಗಿ
ಸೊ ನಮಗೆ ಮೇಯ್ನಾಗಿ ಬಂದು ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನ ಹಾಗೆಯೇ ದೊಡ್ಡ ಗಣಪತಿ ದೇವಸ್ಥಾನ. ಇನ್ನೊಂದು ಏನಂತಂದರೆ ನಾವು ಮಾರ್ನಿಂಗ್ ಬೇಗ ಹೋದಾಗ ಈ ಎರಡೂ ದೇವಸ್ಥಾನಗಳು ಏನು ಗೊತ್ತಾ, ಮಾರ್ನಿಂಗ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂದರೆ 10 ಗಂಟೆಗೆ 9 ಗಂಟೆಗೆ 7 ಗಂಟೆಗೇನೋ ಓಪನ್ ಆಗುತ್ತೆ ಅನಿಸುತ್ತೆ. 12:30 ತನಕ ಮಾತ್ರ ಇರೋದು, ಮತ್ತು ಸಂಜೆನೇ ಓಪನ್. ಸೊ ಇದು ಬಂದು ಗೋವರ್ಧನ ಕ್ಷೇತ್ರ, ಅಲ್ಲೇ ಮುಂದೆ ಓಕೆನಾ, ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಇರ್ಬೋದು ಅಷ್ಟೇ. ಅಂದರೆ ಬೈಕಲ್ಲೇ ಹೋಗ್ಬೇಕು ನಾವು, ಮೇಯ್ನ್ ರೋಡಲ್ಲೇ ಸಿಗುತ್ತೆ. ಇದು ಮೇಯ್ನ್ ರೋಡಲ್ಲೇ ಇದೆ. ಇದು ಏನೋ ಅದರ ಎದುರುಗಡೆ ಯಾವುದೊಂದು BMS ಕಾಲೇಜ್ ಏನಿದ್ರೆ ಅದರ ಆಪೋಸಿಟೇ ಇರುವಂಥದ್ದು. ಸೊ ಇದು ಮೇಯ್ನ್ ರೋಡಲ್ಲೇ ಬರುತ್ತೆ, ಶ್ರೀ ಗೋವರ್ಧನ ಕ್ಷೇತ್ರ. ಇದು ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾಗಿರುವಂತಹ ಪುತ್ತಿಗೆಯ ಅವರ ಅಧೀನದಲ್ಲಿದೆ. ಅಂದರೆ ಇದು ಉಡುಪಿಯವರ ಅಧೀನದಲ್ಲಿರುವಂತಹ ಒಂದು ದೇವಸ್ಥಾನ. ಇದು ನೀವು ನೋಡಿದಾಗ ಏನು ಅಂತಂದರೆ ದೊಡ್ಡ ಬಂಡೆಕಲ್ಲು ಅಂತ ಅಂದ್ಕೊಂಡು ಬಿಟ್ಟಿರಾ. ಇದು ಬಂಡೆಕಲ್ಲು ಏನಲ್ಲ, ಬಟ್ ಇದು ಬೇರೆ ಮೆಟೀರಿಯಲ್ಗಳನ್ನು ಉಪಯೋಗಿಸಿಕೊಂಡು ಮಾಡಿರುವಂತಹ ಒಂದು ದೊಡ್ಡ ಬೃಹದಾಕಾರದ ಒಂದು ಪರ್ವತ ಥರನೇ. ಇದು ಏನಕ್ಕೆ ಗೋವರ್ಧನ ಕ್ಷೇತ್ರ ಅಂತ ಅಂದರೆ, ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ಶ್ರೀಕೃಷ್ಣ ಪರಮಾತ್ಮ ಗೋವರ್ಧನ ಗಿರಿಯನ್ನು ತನ್ನ ಕಿರುಬೆರಳಿನಲ್ಲಿ ಎತ್ತಿ ಹಿಡಿದಿರುವಂಥದ್ದು. ಅದರ ಒಂದು ಸಂಕೇತದ ಸಲುವಾಗಿ ಕಟ್ಟಿರುವಂಥದ್ದು ಈ ಒಂದು ಗೋವರ್ಧನ ಕ್ಷೇತ್ರ, ಓಕೆನಾ. ಇಲ್ಲಿಯೂ ಕೂಡ ಅಷ್ಟೇ ನೋಡಿ, ಶ್ರೀ ಪುತ್ತಿಗೆ ವಿದ್ಯಾಲಯ. ಆಮೇಲೆ ಇದರ ಒಳಗಡೆ ನೋಡಿ, ಉಡುಪಿ ಶ್ರೀ ಪುತ್ತಿಗೆ ಮಠ, ಅಂದರೆ ಅವರ ಒಂದು ಅಧೀನದಲ್ಲಿ, ಅಂದರೆ ಅಷ್ಟಮಠಗಳಲ್ಲಿ ಈ ಪುತ್ತಿಗೆ ಮಠ ಅನ್ನುವಂಥದ್ದು ಒಂದು ಅದರ ಅಧೀನದಲ್ಲಿರುವಂತಹ ಒಂದು ದೇವಸ್ಥಾನ. ಇಲ್ಲೆಲ್ಲ ಫೋಟೋಸು, ಇಲ್ಲಿ ಕೂಡ ನಾನು ಕೇಳಿದೆ ವೀಡಿಯೋಸ್ ಮಾಡ್ಬೋದಂತ, ಬಟ್ ಮಾಡಬೇಡಿ ಅಂತ ಹೇಳಿದರು ವೀಡಿಯೋಸು. ಆದರೆ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದಾಗ ನಮಗೆ ತುಂಬಾ ವೀಡಿಯೋಸ್ಗಳೆಲ್ಲ ಸಿಗುತ್ತೆ, ಬಟ್ ನಾನು ಸ್ವಲ್ಪ ಹಿಂಗಾದರೂ ತಪ್ಪಿಸಿ ಮಾಡ್ತಾ ಇದ್ದೆ. ಬಟ್ CC ಕ್ಯಾಮರಾ ಇದೆ, ಬಟ್ ಓಕೆ. ಇಲ್ಲಿ ನೋಡಿ ಒಳಗಡೆ ಶ್ರೀಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನು ತನ್ನ ಕಿರುಬೆರಳಿನಿಂದ ಎತ್ತಿ ಹಿಡಿದಿರುವಂತಹ ಒಂದು ದೃಶ್ಯವನ್ನು ನೋಡಿ. ಇದು ಮಾತ್ರ ಕಲ್ಲಿನಿಂದ ಕೆತ್ತಲ್ಪಟ್ಟಿರೋದು ಅಂತ ಹೇಳಿದರು. ಅಂದರೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಅದರಲ್ಲಿ ಹಾಕಿದರು, ಯಾರಾದರೂ ಹೇಳಿರ್ತಾರೆ. ಮತ್ತು ಇದೆಲ್ಲ ಕಲ್ಲಿನಿಂದ ಮಾಡಿರುವಂಥದ್ದಲ್ಲ, ಇದೆಲ್ಲ ಏನು ಅಂತ ಅಂದರೆ ಬೇರೆ ಮೆಟೀರಿಯಲ್ಗಳಿಂದ ಮಾಡಿರುವಂಥದ್ದು. ಗುಹೆಯ ಥರನೇ ಇದೆ, ಒಳಗಡೆ ಎಲ್ಲ ಫುಲ್ಲು ಸುರಂಗ ಮಾರ್ಗ ಥರ ಇದೆ ಒಳಗಡೆ. ಆಮೇಲೆ ನೆಲ ನೋಡಿ, ಇದು ನೋಡಿ ನೆಲ, ಇದು ಫುಲ್ಲು ಕಾವಿಯಲ್ಲಿ, ಅಂದರೆ ನಮ್ಮ ಊರುಗಳಲ್ಲಿ ಯಾವ ಥರ ಇರುತ್ತೆ ನೋಡಿ ಆ ಥರ ಕಾವಿ ನೆಲ ಅಂತ ಹೇಳ್ತೀವಲ್ವಾ, ಆ ಥರನಿದೆ. ಒಳಗಡೆ ತಂಪಾಗಿದೆ. ಹಾಗೆಯೇ ಇಲ್ಲಿ ಹಸುಗಳು ಕೂಡ ಇದೆ ಒಳಗಡೆ. ಆಮೇಲೆ ಇಲ್ಲಿ ಸೈಡಲ್ಲೆಲ್ಲ ನೋಡಿ ಈ ಕೃಷ್ಣನಿಗೆ ಸಂಬಂಧಿಸಿರುವ ಹಾಗೆ ಎಲ್ಲ ಕೆತ್ತನೆಯನ್ನು ಮಾಡಿದ್ದಾರೆ. ಪೂತನಿ ರಾಕ್ಷಸಿಯನ್ನು ಕೊಲ್ಲುವಂಥ ದೃಶ್ಯಗಳಿರ್ಬೋದು, ಬೆಣ್ಣೆ ಕದಿಯುವಂಥ ದೃಶ್ಯಗಳಿರ್ಬೋದು, ಅದೆಲ್ಲವನ್ನು ಈ ಸೈಡ್ನಲ್ಲೆಲ್ಲ ಕೆತ್ತನೆ ಮಾಡಿದ್ದಾರೆ ನೋಡಿ. ಇದೆಲ್ಲ ಎಷ್ಟು ಕಷ್ಟ ಅಲ್ವಾ. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಂಡೆಕಲ್ಲೇ ಅಲ್ಲ, ಆದರೂ ಅದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ. ಒಳಗಡೆ ಕೆಲವೊಂದು ಒಳಗಡೆ ಸುರಂಗ ಮಾರ್ಗ ಥರ ಹೋಗಬೇಕು. ಆಮೇಲೆ ಇದು ತುಂಬ ದೊಡ್ಡದಾಗಿದೆ. ಇದರ ಒಳಗಡೆ ಒಂದು ಏನು ಅಂತ ಅಂದರೆ ಈ ಮಕ್ಕಳಿಗೆಲ್ಲ ಪಾಠಗಳನ್ನು ಹೇಳಿಕೊಡ್ತಾರಲ್ಲ, ವೈದಿಕ ಪಾಠ ಹೇಳ್ಕೊಡೋದಕ್ಕೂ ಒಂದು ದೊಡ್ಡ ಹಾಲ್ ಥರ ಇದೆ ಅಂತ ಇದ್ರೊಳಗಡೆ. ಬಟ್ ಅದಕ್ಕೆ ನಮಗೆ ಪ್ರವೇಶ ಇಲ್ಲ. ನಮಗೆ ಒಳಗಡೆ ನೋಡಿ ಈ ಸಂಧಿಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಕೂತ್ಕೊಂಡು ಧ್ಯಾನ ಕೂಡ ಮಾಡ್ಬೋದು, ಅಂದರೆ ಅಷ್ಟು ಸೈಲೆಂಟ್ ಆಗಿರುತ್ತೆ. ಹಾಗೆಯೇ ಇಲ್ಲಿ ಒಳಗಡೆ ಹಸುಗಳು ಕೂಡ ಇದೆ, 2 ಹಸು ಮತ್ತು 1 ಕರು ಇದೆ ಒಳಗಡೆ. ಅಲ್ಲಿ ತನಕ ಬರಬೇಕಾದ್ರೆ ವಿಡಿಯೋ ಮಾಡಬೇಡಿ ಅಂತ ಬೈದರು, ಮತ್ತು ನಾನು ಅಲ್ಲಿಗೆ ವಿಡಿಯೋ ಕ್ವಿಟ್ ಮಾಡಿದೆ. ಇದು ಎಂಡ್ ಪ್ಲೇಸಲ್ಲಿ ಹಸು ಕೂಡ ಇದೆ. ಇದರ ಒಳಗಡೆ ನಮಗೆ ನುಗ್ಗಿದ ತಕ್ಷಣ ಈ ಹಸುವಿನ ಸೆಗಣಿಯ ಒಂದು ಪರಿಮಳ ಬರುತ್ತೆ. ಆವಾಗ ಅಂದರೆ ಅಷ್ಟು ಒಂಥರ ಒಳಗಡೆ ಬಂದಾಗ ಅಷ್ಟು ಒಂಥರ ಏನೊಂದು ಖುಷಿ ಥರ ಅನಿಸುತ್ತೆ ಮನಸ್ಸಿಗೆ. ತುಂಬಾ ಖುಷಿಯಾಯಿತು. ಈ ಒಂದು ದೇವಸ್ಥಾನ ನೋಡಿ, ಒಳಗಡೆ ತುಂಬ ತಂಪಾಗಿದೆ, ತುಂಬ ಚೆನ್ನಾಗಿ ಇದಾಗುತ್ತೆ. ಪಾಪು ಹೇಳ್ತಾ ಇದ್ಲು ಹಸು ಅಂತೇಳಿ. ಹತ್ತಿರ ಹೋದಾಗ ಅವಳಿಗೆ ಭಯ ಆಗ್ತಾಯಿತ್ತು. ಸೊ ನಿಮಗೆ ನಾನು ಹೊರಗಡೆಯಿಂದ ತೋರಿಸ್ತಾ ಇದ್ದೆ. ನಮ್ಗೆ ನೋಡಿದಾಗ ಇದು ಬಂಡೆಕಲ್ಲಲ್ಲೇ ಕೆತ್ತನೆ ಮಾಡಿದ್ದಾರೆ, ಬಂಡೆಕಲ್ಲ ಅಂತ ಅನಿಸ್ಬಿಡುತ್ತೆ. ಬಟ್ ಇದು ಬಂಡೆಕಲ್ಲಲ್ಲ, ಆದರೆ ಆ ರೀತಿಯಾಗಿ ಒಂದು ಪರ್ವತವನ್ನು ಒಂದು ಕಟ್ಟಿದ್ದಾರೆ ನೋಡಿ. ನಿಜವಾಗ್ಲೂ ಹೇಳಬೇಕಂದ್ರೆ ಈ ಗೋವರ್ಧನ
ಪರ್ವತವನ್ನೇ ನೋಡಿದಾಗಂತ ಅನಿಸುತ್ತೆ ಆಯಿತಾ. ಇದನ್ನು ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತಲ್ವ. ಇದಕ್ಕೆ ಶ್ರಮ ವಹಿಸಿದಂಥ ಶ್ರಮಜೀವಿಗಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇದು ಎಷ್ಟು ಕಷ್ಟ. ಕೆಲವೊಂದು ಕಡೆ ಎಲ್ಲ ಕೆಲವೊಂದು ಪ್ಲೇಸು ಕೆಲವೊಂದು ಆ ಥರ ಆಕಾರ ಬರುವ ಹಾಗೆ ಮಾಡಬೇಕಲ್ವಾ. ಒಳಗಡೆ ಎಲ್ಲ ಅದು ಗಟ್ಟಿಯಾಗಿ ಕೂರಬೇಕು. ಸೊ ನೋಡಿದಾಗ ನಮಗೆ ಅಯ್ಯೋ ಇಷ್ಟು ದೊಡ್ಡದಿದೆ, ಇದು ಈಸಿ ಅಂತ ಅನಿಸ್ಬಿಡುತ್ತೆ. ಬಟ್ ಅದು ಕಟ್ಟೋರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತ. ಸೊ ಹಾಗಾಗಿ ಇದು ನಿಮಗೆ ಬಸವನಗುಡಿಯಲ್ಲಿ ಬರುವಂತಹ 3ನೇ ದೇವಸ್ಥಾನ. ಈ 3 ದೇವಸ್ಥಾನಕ್ಕೆ ನಾವು ಭೇಟಿ ಕೊಟ್ಟಿದ್ವಿ. ಮತ್ತೆ ಉಳಿದಂತೆ ಎಲ್ಲ ಇದು ಮಾತ್ರ ನಿಮಗೆ ಮಾರ್ನಿಂಗ್ 7 ಗಂಟೆಗೆ 8 ಗಂಟೆಗೇನೋ ಓಪನ್ ಆಗುತ್ತೆ. ಎಷ್ಟು ಗಂಟೆಗೆ ಅಂತ ಕರೆಕ್ಟ್ ಗೊತ್ತಿಲ್ಲ, ಬಟ್ ಸಂಜೆ ತನಕ ಇರುತ್ತೆ. ಓಕೆನಾ, ಸಂಜೆ 6-7 ಗಂಟೆ ತನಕ ಇರುತ್ತೆ ಅನಿಸುತ್ತೆ. ಇದು ಮಧ್ಯಾಹ್ನ ಎಲ್ಲ ಕ್ಲೋಸ್ ಏನಾಗಲ್ಲ. ಬಟ್ ಅದೇ 2 ದೇವಸ್ಥಾನ ಮಾತ್ರ ಮಧ್ಯಾಹ್ನ ಕ್ಲೋಸ್ ಆಗುತ್ತೆ 12ವರೆಗೆ. ಈ 3 ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್